ಆಗ್ಲಿಂದ ಬರೀ ನೋಡೋದೇ ಆಯ್ತು. ಏನಾದ್ರೂ ಮಾತಾಡ್ಬೇಕು ಅಂತ ತಾನೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀನ್ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ, ಮಾತೇ ಬರಲ್ಲ. ಓಹೋ, ನಿನ್ ಮುಖದ ಅಂದಕ್ಕಿಂತ ಕಣ್ಣಿನ ನೋಟನೇ ಚೆನ್ನಾಗಿದೆ. ಅದನ್ನ ನೋಡ್ತಾನೆ ನಾನು ಬಿದ್ದಿದ್ದು. ಅಬ್ಬಬ್ಬಬ್ಬ. ಆಮೇಲೆ ನಿನ್ ಚೋಟುದ್ದ ಮೂಗು, ರೇಷ್ಮೆ ತರ ಇರೋ ನಿನ್ನ ಕೂದ್ಲು, ಜೇನ್ಗಿಂತ ಸ್ವೀಟ್ ಆಗಿರೋ ನಿನ್ ತುಟಿ. ಸಾಕು ಸಾಕು ಸಾಕು. ನನ್ ಮೂಡ ಹಾಳು ಮಾಡ್ಬಿಟ್ಟೆ ನೀನು. ಯಾರೋ ಒಬ್ರು ನನ್ ಕ್ಯಾರೆಕ್ಟರ್ ಹಾಗೆ ಹೀಗೆ ಅದನ್ನ ನೋಡಿನೇ ಲವ್ ಮಾಡಿದ್ದು ಅಂತ ಹೇಳ್ತಿದ್ರು. ಈಗ ಪ್ಲೇಟೇ ಚೇಂಜ್ ಮಾಡ್ತಿದ್ದಾರೆ. ಗಾಡಿಗೆ ಹಾಕಿರೋ ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಬೋದು, ಆದ್ರೆ ಈ ಬಾಡಿಲಿರೋ ಹಾರ್ಟಲ್ಲಿರೋ ನಿನ್ನ ಪ್ರೀತಿ ಪ್ಲೇಟ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಸಾಕು ಸಾಕು. ಆದ್ರೆ ನನಗೆ ಬೇಕು ಬೇಕು ಬೇಕು. ಏನು? ಸಿಹಿಯಾದ ಮುತ್ತು. ನಾನ್ ಕೊಡಲ್ಲ ಬಿಡು. ಸರಿ ಬಿಡು, ನಾನೇ ಕೊಡ್ತೀನಿ. ಪಾರ್ವತಿ, ಹೆಂಗೆ? ಆಹಾ, ಏನೋ ಬೆಟ್ಟ ಹತ್ತದಂಗ ಆಡ್ತಾ ಇದ್ದೀರಾ. ಎಷ್ಟೋ ಜನ ಹಿಮಾಲಯ ಪರ್ವತನೇ ಹತ್ತಿದ್ದಾರೆ, ಅಂತದ್ರಲ್ಲಿ ನೀವ್ ಈ ಚಿಕ್ಕ ಮರ ಹತ್ಬಿಟ್ಟು ಪೋಸ್ ಕೊಡ್ತಾ ಇದ್ದೀರಾ. ನೋಡು, ಇದೇ ನನ್ಗೆ ಆಗಲ್ಲ ಅನ್ನೋದು. ಕಷ್ಟಪಟ್ಟು ಮರ ಹತ್ತಿದೀನಿ, ಹೊಗಳದ್ ಬಿಟ್ಟು ಆಡ್ಕೋತಾ ಇದೀಯಾ? ಸರಿ ಹತ್ತಿದ್ದೀರಾ. ನಿಮ್ ತಲೆ ಮೇಲೆ ಒಂದ್ ದಪ್ಪ ಹಣ್ಣಿದೆ ನೋಡಿ, ಅದನ್ ಕೀಳಿ. ಸಕದಾಗಿ ಯಜಮಾನ್ರೆ, ಬೇಗ ಕೀಳಿ. ಪಾರ್ವತಿ, ಯಜಮಾನ್ರೆ, ಒಳ್ಳೆ ಹಣ್ಣೆ ಕಿತ್ತಿದ್ದೀರಾ. ಸರಿ ಪಾರ್ವತಿ, ಬಾ ಕೆಳಗಿಳಿಯೋದಕ್ಕೆ ಹೆಲ್ಪ್ ಮಾಡು. ಏನು ಇಳಿಸ್ಕೊಳ್ಳೋದಾ? ಅಯ್ಯೋ, ಹಂಗೆ ಜಂಪ್ ಮಾಡಿ. ಏನು ಜಂಪ್ ಮಾಡದ? ಪಾರ್ವತಿ, ಕಾಲ್ ಮುರಿದೋಗುತ್ತಷ್ಟೇ. ಅಯ್ಯೋ, ಏನು ಆಗಲ್ಲ, ಇಳಿರಿ ಯಜಮಾನ್ರೆ. ಆಗಲ್ಲ ಪಾರ್ವತಿ. ಏನು ಆಗಲ್ವಾ? ಆಗತ್ತೆ, ನೋಡ್ತೀರಾ? ಹೆಂಗೆ? ಹೆಂಗ? ಅಣ್ಣ ನೋಡಿ, ನಿಮ್ ಮರದಲ್ಲಿ ಯಾರೋ
ಹಣ್ ಕೇಳ್ತಾ ಇದಾರೆ. ಏಯ್ ಪಾರ್ವತಿ, ಏನ್ ಮಾಡ್ತಾ ಇದ್ಯಾ? ಯಾವಲ್ಲ ಅನ್ಕೊಳ್ಳೋಣ. ಈಗ ಜಂಪ್ ಮಾಡ್ತೀರಾ ನೋಡಿ. ಏಯ್ ಪಾರ್ವತಿ, ಪಾರ್ವತಿ ನಿಂತ್ಕೋ. ಏಯ್, ಯಾರೋ ನೀವೆಲ್ಲ? ನನ್ನ ತಮ್ಮನ್ ಯಾಕೆ ಹೊಡ್ಯಾಕ್ ಬರ್ತಾ ಇದ್ದೀರಾ? ಏಯ್, ನಿನ್ ತಮ್ಮನ್ ಹೊಡೆಯೋದ್ ಬಿಟ್ಬಿಡ್ತೀವಿ. ನಮಗ್ ಬೇಕಾಗಿರೋದು ಆ ಹುಡುಗಿ. ಆ ಹುಡುಗಿನ ತಾಕೊಂಡೋಯ್ತಾ ಇರ್ತೀವಿ. ನೀನ್ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇರಲ್ಲ.
ಅಪ್ಪ ಯಾಕೆ ಮಗಳೇ ಯಾಕೆ ಹೇಳ್ತಾ ಇದೆಯಾ? ಏನಾಯ್ತು? ಅಪ್ಪ ಅದು ಪರಮೇಶ್ವರ್ ಎಲ್ಲಿದ್ದಾನೆ? ರೂಮಲ್ಲಿ ಏನೋ ತೊಂದರೆ ಆಗಲ್ಲ ತಾನೆ? ಇಲ್ಲ ಬುದ್ಧಿ. ನಿನಗೆ ಹ್ಯಾಕ್ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನ್ನ ಜೀವ ಒತ್ತೆ ಇಟ್ಟು ನನ್ನ ಮಗಳ ಜೀವ ಕಾಪಾಡಿದ್ಯಪ್ಪ. ತುಂಬಾ ದೊಡ್ಡ ಗುಣ ನಿಂದು. ಇಲ್ಲ ಬುದ್ಧಿ, ಗಲಾಟೆಯಲ್ಲಿ ನನಗೆ ಏಟ್ ಬಿತ್ತು ಅಷ್ಟೆ. ಆದರೆ ಜನನಿ ಅಮ್ಮವ್ರನ್ನ ಕಾಪಾಡಿತ್ತು ನನ್ನ ತಮ್ಮ ನಂದಿ. ಮನೆಗೊಬ್ಬ ಮಗ ಇರಬೇಕು ನಿನ್ನಂತ. ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಾ ನೀನು, ಬಹಳ ದೊಡ್ಡ ಉಪಕಾರ. ನೀನು ರಕ್ಷಣೆ ಮಾಡಿದ್ದು ನನ್ನ ಮಗಳನ್ನಲ್ಲ, ಈ ಮನೆ ಬೆಳಕನ್ನ. ಬೇಷ್. ಕಡೆಯವರು ನನ್ನ ಮಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ರುದ್ರನ ಮಾತ್ರ ಸುಮ್ಮನೆ ಬಿಡಬಾರ್ದು, ಒಂದು ಗೊತ್ತಿಗೆ ಕಾಣಿಸ್ಲೇಬೇಕು. ಮಡ್ಲಲ್ಲಿ ಕೆಂಡ ಕಟ್ಕೊಳ್ಳೋದು ಅಪಾಯನೇ. ಕಾಲ ಒಂದೊಂದ್ಸಲ ನಾವು ಪಾಠ ಹೇಳ್ಕೊಡುತ್ತೆ, ಸಂದರ್ಭಗಳು ಜ್ಞಾನೋದಯ ಮಾಡಿಸುತ್ತೆ.
ಅಪ್ಪ ಜನನಿಗೆ ಆದಷ್ಟು ಬೇಗ ಒಂದು ಮದುವೆ ಮಾಡ್ಬಿಡ್ತೀನಿ ಅಪ್ಪ. ಪಾರ್ವತಿ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಮ್ಮ. ನಮಗೆ ಕಷ್ಟ ಬಂದಾಗ್ಲೆಲ್ಲ ನಮ್ಮ ಜೊತೆಲಿರ್ತೀಯ. ನನ್ನ ಮಕ್ಕಳಿಗೆ ಯಾವಾಗ್ಲೂ ಬೆಂಗಾವಲಾಗಿ ನಿಂತಿದೀಯ. ನಿನ್ ಋಣನ ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲ. ಅಯ್ಯೋ, ಅಷ್ಟು ದೊಡ್ಡ ಮಾತಾಡ್ಬೇಡಿ ಅಮ್ಮ. ನಾನಿರೋದೇ ನಿಮ್ಮ ಸೇವೆ ಮಾಡೋದಿಕ್ಕೆ. ಅದು ನನ್ನ ಭಾಗ್ಯ. ಪ್ರೀತು, ನೀನ್ ಹಾಕಿರೋ ಬಟ್ಟೆ ಎಷ್ಟೇ ಹಳೇದಿರ್ಬೋದು, ನಿನ್ ಮೈ ಕೈ ಎಷ್ಟು ಕೊಳೆ ಬೇಕಾದ್ರೂ ಆಗಿರ್ಬೋದು, ಆದ್ರೆ ನಿನ್ ಮನಸ್ಸು ಮಗು ಥರ ಅಂತ ನನಗ್ ಗೊತ್ತಪ್ಪ. ನೀನ್ ಹೇಗೆ ಇದ್ರು ನನ್ನ ತುಂಟ ಪ್ರೀತುನೇ, ನನ್ನ ಮಗನೇ. ಥ್ಯಾಂಕ್ಸ್ ಮಾಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಈ ಮಗನ್ ಮಾತಾಡಿಸಿದ್ದಕ್ಕೆ. ಅದೇ ಪ್ರೀತು, ನಾನು ನಿಮಗ್ ಕೊಟ್ಟ ಗಡುವು ಮುಗಿತಾ ಬಂತು. ಇನ್ಮೇಲೆ ಇಲ್ಲಿ ಯಾರು ಇರೋ ಹಾಗಿಲ್ಲ. ಎಲ್ಲ ನನ್ನ ಜೊತೆ ನಡೀರಿ, ಮನೆಗೆ ಹೋಗೋಣ. ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಡೀರಿ, ಹೋಗೋಣ, ನಡೀರಿ. ಅಮ್ಮ, ನೀವು ಕೊಟ್ಟ ಗಡುವು ಇನ್ನೂ ಮುಗ್ದಿಲ್ಲ. ಅದು ಅಲ್ಲದೆ ಮುಂದೆ ಇಟ್ಟಿರೋ ಹೆಜ್ಜೆನ ಯಾವತ್ತೂ ಹಿಂದೆ ಇಡಬಾರ್ದು ಅಂತ ನೀವೇ ಅಲ್ವಮ್ಮ ಹೇಳ್ಕೊಟ್ಟಿದ್ದು. ಈಗ ನೀವೇ ಏನಪ್ಪ ಮಾಡೋದು? ನೀವಿಷ್ಟು ಕಷ್ಟಪಡ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ನಿಮ್ಮನ್ನ ಇಲ್ಲಿ ಕಳಿಸ್ತಾನೆ ಇರ್ಲಿಲ್ಲ. ನೋಡು, ತಲೆಗೆ ಏಟಾಗಿದೆ. ಒಂದು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಳೋದಕ್ಕೂ ಆಗ್ತಿಲ್ಲ. ಅದೇ ನಮ್ಮನೇಲಿ ಆಗಿದ್ದಿದ್ರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮನೆಗೆ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಟ್ಟಿರೋರು. ಅಮ್ಮ, ನಿಮಗ್ ನಮ್ಮ ಪರಿಸ್ಥಿತಿ ನೋಡಿ ನಿಮ್ಗೆ ಹಾಗೆ ಅನಿಸ್ತಾ ಇದೆ. ನಂಗೇನೂ ಆಗಿಲ್ಲ ನೋಡಿ, ನಾನು ಚೆನ್ನಾಗೇ ಇದ್ದೀನಿ. ಅದು ಅಲ್ಲದೆ ಜನನಿಯೋ ತಂದೆಗೆ ನಮ್ಮ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯ ಬಂದಿದೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಜನನಿ ಮತ್ತೆ ಪ್ರೀತಿನ ಅವರಪ್ಪ ಒಪ್ಕೊಳ್ಳೋ ಥರ ನಾವು ಮಾಡ್ತೀವಿ. ಪ್ಲೀಸ್ ಮಾ, ನಮ್ಮನ್ನ ನಂಬಿಕೆ ಇಡಿ. ನಿಮ್ಮ ಮಗನ ಮೇಲೆ ನಂಬಿಕೆ ಇದೆ ತಾನೆ? ಪ್ಲೀಸ್ ಮಾ.
ನಾನೇನಾದ್ರೂ ನಿರ್ಧಾರ ತಗೊಳಕ್ ಹೋದ್ರೆ ಏನೋ ಒಂದು ಹೇಳಿ ನನ್ನನ್ನ ಕಟ್ಟಾಕ್ಬಿಡ್ತೀಯಲ್ಲ. ನನ್ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ. ಎಷ್ಟೇ ಆದ್ರೂ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗ ಅಲ್ವಾ, ನಿನ್ ಗುಣನೇ ಅವನಿಗೂ ಬಂದಿದೆ. ನೀವು ಏನು ಕಡಿಮೆ ಇಲ್ಲ ರಘು, ಮಾತಲ್ಲೇ ನನ್ನ ಮರಳು ಮಾಡ್ಬಿಡ್ತೀರಾ. ಹಾಗೆಲ್ಲ ಏನೂ ಇಲ್ಲ ಅಖಿಲ, ಮನಸ್ಸಲ್ಲಿರೋ ಮಾತು ಬಾಯಲ್ಲಿ ಬಂದ್ಬಿಡ್ತು ಅಷ್ಟೇ. ಅಖಿಲ, ರಘು, ಅತಿಥಿ ದೇವೋ ಭವ ಅಂತಾರೆ. ಕಟುಕಾನೆ ನಮ್ಮ ಮನೆ ಬಾಗಿಲಿಗೆ ಬಂದ್ರು ಕೂಡ ಅವನನ್ನ ಗೌರವಿಸುವಂತ ವಂಶ ನಮ್ದು. ಆದರೆ ಇವತ್ತಿನ ಪರಿಸ್ಥಿತಿ ಯಾಗಾಗಿದೆ ಏನೋ, ದೇವಸ್ಥಾನದಲ್ಲಿ ತಗೊಂಡಂತ ಮಂಗಳಾರತಿ ಸಾಲದೇನೋ ನನ್ನನ್ನು ಹುಡ್ಕೊಂಡು ನನ್ನ ಮನೆ ಒಳಗೆ ಬಂದಿದ್ದೀರಾ ನೀವು.
ಅಖಿಲ, ರಘು, ದಯವಿಟ್ಟು ಬೇಜಾರಾಗಬೇಡಿ. ಅವನು ಆ ರೀತಿ ಮಾತಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅಪ್ಪ ಇಂಥವ್ರ ಹತ್ರ ಕ್ಷಮೆ ಕೇಳೋ ಪಾಪ ನೀನೇನ್ ಮಾಡಿದ್ಯಪ್ಪ? ಅವ್ರ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನೀನು ಹಳೆ ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸ್ತಾ ಇದೆಯಲ್ಲ, ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಮರ್ತು ಬಿಡೋ. ಮರ್ತು ಬಿಡು ಅಂತ ಪುಣ್ಯದ ಕೆಲಸ ಮಾಡಿದಾರಪ್ಪ ಇವರು? ಹೇಳು, ಪುಣ್ಯದ ಕೆಲಸ ಮಾಡಿದಾರ? ಯಾಕೆ ಕ್ಷಮಿಸ್ಬೇಕು ಇವ್ರನ್ನ? ಅವ್ರ ಮುಖಗಳು ನೋಡು, ಹೇಗಿದೆ ಅವ್ರ ಮುಖಗಳು? ನಾಚಿಕೆ, ಮಾನವ ಮರ್ಯಾದೆ ಇಲ್ಲ. ವಸುದೈವ ಕುಟುಂಬಕಂ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತಾರೆ. ತಿನ್ನೋ ಅನ್ನದ ತಟ್ಟೆಯಿಂದ ಮೇಲೆಪ್ಸೋದು ಪಾಪ, ಆದ್ರೆ ನನಗ್ ಪಾಪ ಪ್ರಜ್ಞೆ ಕಾಡೋದಿಲ್ಲ. ನಾನು ತಗೊಂಡ ನಿರ್ಧಾರ ಸರಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರು ಗೊತ್ತಾ? ಸಾಧಾರಣ ಮನೆ ಕೆಲಸದು. ನನ್ನ ಕೊಟ್ಟಿಗೆಯಲ್ಲಿ ಸಗಣಿ ಎತ್ತಾನೆ. ನನಗೆ ಈ ಹುಡುಗನ ಬಗ್ಗೆ ಹೆಮ್ಮೆ ಇದೆ, ಗರ್ವ ಇದೆ. ನನ್ನ ಜೊತೆಲಿ ಇವ್ ನಿಧಾನಲ್ಲ ಅಂತ ನನಗೆ ಗರ್ವ ಇದೆ. ಇನ್ನೀ ಹುಡುಗ ನಮ್ಮ ಮನೇಲಿ ಅಡಿಗೆ ಕೆಲಸ ಮಾಡ್ತಾನೆ. ತನ್ನ ಜೀವನ ಒತ್ತೆ ಇಟ್ಟು ನನ್ನ ಮಗಳ ಜೀವನ ಕಾಪಾಡಿ ನನ್ನ ವಂಶದ ಗೌರವನೇ ಉಳಿಸ್ಬಿಟ್ಟ. ಅದು ನಿಯತ್ತು. ಅದು ಹೌದು ಪಾರ್ವತಿ, ಎಲ್ಲಿ ಅದರಿಂದ ನಮ್ಗಳಿಗೆ ತೊಂದರೆ ಆಗ್ಬಿಡುತ್ತೋ ಅಂತ ಅಮ್ಮ ಹಾಗೆ ಮಾಡಿದ್ದಾರೆ. ಹೌದು ಯಜಮಾನ್ರೆ, ಅಮ್ಮವ್ರಿಗೂ ಬುದ್ಧಿಯವ್ರಿಗೂ ಯಾವುದೋ ಹಳೆ ನಂಟಿದೆ ಅನಿಸ್ತಿದೆ. ಅಮ್ಮವ್ರು ಕಂಡ್ರೇನೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ, ಮಾತಿಗೂ ಬೈತಾ ಇದ್ರು. ನಿಜ ಪಾರ್ವತಿ, ಎರಡು ಕುಟುಂಬಗಳ ಮಧ್ಯೆ ಏನೋ ಬಿರುಕಿದೆ. ಅಮ್ಮ ಅದನ್ನ ನಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಅದು ಏನು ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆದಷ್ಟು ಬೇಗ ಪ್ರೀತು ಮತ್ತೆ ಜನನಿ ಒಂದಾಗಬೇಕು. ನಾವಿಲ್ಲಿಂದ ಹೋಗ್ತಾ ಇದೀವಿ ಅಷ್ಟೇ ಅಷ್ಟೇ. ಪ್ರೀತು ಪ್ರೀತು ಬಾಬಾ, ಪಾರ್ವತಿಯವರೇ, ದೂರದಲ್ಲಿದ್ರು ನಮ್ಮ ಮಕ್ಕಳನ್ನ ಬಿಟ್ಟಿರೋದಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ರಘು. ಇನ್ನು ವೀರಣ್ಣ ತನ್ನ ತಂಗಿನ ಶಾಶ್ವತವಾಗಿ ಕಳ್ಕೊಂಡಿದ್ದಾನೆ. ಆ ದುಃಖನ ಅವನಿಂದ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ ರಘು. ರಘು, ಯಾಕೋ ಇಲ್ಲಿಂದ ಹೊರಡಕ್ಕೆ ಮನ್ಸಾಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ. ಸರಿ ಅಖಿಲ,
ನಿನ್ನ ಇಷ್ಟದಂತೆ ಆಗಲಿ. ಇವತ್ತು ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಂಡ್ರೆ ಸೈಲೆಂಟ್ ಆಗಿದ್ರಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವಾದ್ರೂ ಪ್ರೀತುನ ಕನ್ವಿನ್ಸ್ ಮಾಡಿ ಪಾರ್ವತಿ ಅವರೇ. ಬದುಕಿರಲ್ಲ ಪ್ರೀತು, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ನಿನ್ ಕೈ ಮುಗಿತೀನಿ. ಅನ್ಕೊಳ್ಳೋದೇ ಒಂದು, ಅದಾಗೋದೇ ಇನ್ನೊಂದು. ನಾನೆಲ್ಲೋ ಎಡವ್ತಾ ಇದ್ದೀನ? ಇಲ್ಲ ಇಲ್ಲ ಲಕ್ಷ್ಮಿ, ಅವ್ರನ್ನೆಲ್ಲ ಹಾಗೆ ಬಿಡಬಾರ್ದು. ಕ್ಷಮೆಗೆ ಅರ್ಹರಲ್ಲ ಅವರು. ಬಿಡಕೂಡ್ದು. ಬಿಡಲ್ಲ ನಾನು. ಬಿಡೋದಿಲ್ಲ. ನಿಮ್ಮ ಪಾಡಿಗೆ ಬಂದು ನಿಂತಿದ್ದೀರಾ. ಯಾಕೆ ಮಾಮ್? ಯಾಕೆ ಡ್ಯಾಡ್? ಇದಕ್ಕೆ ಅನ್ಸುತ್ತೆ ಹೆತ್ತವ್ರನ್ನ ದೇವ್ರಿಗೆ ಹೋಲಿಸ್ತಾರೆ. ಆ ದೇವ್ರಿಗೆ ಇವತ್ತು ನಾನು ದ್ರೋಹ ಮಾಡ್ಬಿಟ್ನಲ್ಲ. ನೀವ್ ಅಳ್ಬೇಡ್ರಪ್ಪ. ನೀವ್ ಹತ್ರ ನನ್ನಿಂದ ನೋಡಕ್ಕಾಗಲ್ಲ. ನನ್ನ ತಂಗಿ ಬದುಕಿದ್ದಾಳೆ. ನಮ್ ಜೊತೆಲಿಲ್ಲ ಅಷ್ಟೇ. ಅದಕ್ಕೆ ಕಾರಣ ಆ ಪಾಪಿಗಳು. ಲಕ್ಷ್ಮಿ ಇನ್ನೂ ಇದ್ದಾಳೆ ಅಂತ ಭ್ರಮೆಯಲ್ಲಿ ಎಷ್ಟು ದಿವಸ ಬದುಕ್ತೀಯ? ವಾಸ್ತವಕ್ಕೆ ಬಾರೋ. ದ್ವೇಷ ಬಿಡು, ಎಲ್ಲರನ್ನು ಪ್ರೀತಿಯಿಂದ ಕಾಣೋ. ಅವ್ರನ್ನ ಕ್ಷಮಿಸಿ ದೊಡ್ಡವನಾಗು ವೀರಯ್ಯ. ಅದರ ಅವಶ್ಯಕತೆ ನನಗಿಲ್ಲಪ್ಪ. ನಿಮ್ಮಷ್ಟಕ್ಕೆ ನೀವಿರಿ, ನನ್ನಷ್ಟಕ್ಕೆ ನಾನು ಇರೋಕ್ ಬಿಡಿ. ಅವ್ರ ವಿಚಾರದಲ್ಲಿ ನೀವು ನನ್ಗೆ ಬುದ್ಧಿ ಹೇಳಕ್ ಬರಬೇಡಿ.
ಪ್ರೀತಿಯನ್ನ ಗೆದ್ದು ನಿನ್ನ ಪ್ರೀತಿನ ಪಡ್ಕೋಬೇಕು. ನಮ್ಮ ಅವರ ಸಂಬಂಧ ಮೊದ್ಲಿನ ಹಾಗೆ ಆಗ್ಬೇಕು. ಆದಷ್ಟು ಬೇಗ ಮನೆ ಮನಸ್ಸು ಒಗ್ಗೂಡ್ಬೇಕು. ಇದೇ ನನ್ನ ಆಸೆ. ಬಿಡಿಸಿ ಹೇಳ್ತೀನಿ. ಸದ್ಯದ ಪರಿಸ್ಥಿತಿಲಿ ನನ್ನ ಹತ್ರ ಏನು ಕೇಳ್ಬೇಡಪ್ಪ. ಟೈಮ್ ಆಗ್ತಾ ಇದೆ, ಹೊರಡಿ. ಇನ್ ಲೇಟಾಗಿ ಹೋಗಿ ವೀರಣ್ಣನ ಕೋಪಕ್ಕೆ ಗುರಿಯಾಗಬೇಡಿ. ಆಮೇಲೆ ನೀವಿಲ್ಲಿಗೆ ಬಂದಿದ್ದು, ನಮ್ಮನ್ನು ಭೇಟಿ ಮಾಡಿದ್ದು, ಇದು ಯಾವುದನ್ನು ಯಾರ ಹತ್ರನೂ ಹೇಳೋದು ಬೇಡ. ಆಮೇಲೆ ದೊಡ್ಡ ಅನಾಹುತ ನಡೆದೋದಿತ್ತು. ಥ್ಯಾಂಕ್ಸ್ ಮಾಮ್. ಕೊನೆಗೂ ಜನ ನಿನ್ನ ಸೊಸೆ ಅಂತ ಒಪ್ಕೊಂಡ್ರಲ್ಲ. ನೀನೇನು ಯೋಚನೆ ಮಾಡಬೇಡ ಪ್ರೀತು. ಆದಷ್ಟು ಬೇಗ ಜನನಿನ ನಮ್ಮ ಮನೆ ತುಂಬಿಸ್ಕೊಳ್ಳೋಣ. ವೀರಣ್ಣ ಯಾರಿಗೆ ಬೈದ್ರು ಅದನ್ನ ಮನ್ಸಿಗೆ ಹಚ್ಕೋಬೇಡಿ. ಪ್ರೀತಿಯಿಂದ ಅವ್ರ ಮನ್ಸನ್ನ ಗೆಲ್ಲಿ. ಸರಿ ಅಮ್ಮ. ಅಮ್ಮ, ನಮ್ಮ ಮತ್ತೆ ಅವ್ರ ಕುಟುಂಬದ ಮಧ್ಯೆ ಅದೇನು ಬಿರ್ಕಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಡೆದೋಗಿರೋ ಮನ್ಸನ್ನ ಖಂಡಿತವಾಗ್ಲೂ ನಾವೊಂದು ಮಾಡ್ತೀವಿ. ಗುಡ್. ವೀರಣ್ಣನ ಮನೆಯಿಂದ ಹೊರಟು ಬರೋವಾಗ ನನ್ನ ಮನಸ್ಸಿಗೆ ಎಷ್ಟು ಆತಂಕ ಆಗಿತ್ತೋ, ಈ ನಿನ್ನ ಒಂದು ಮಾತಿನಿಂದ ನನಗಷ್ಟೇ ಸಮಾಧಾನ ಆಯ್ತಪ್ಪ. ಅಣ್ಣ, ದೇವಸ್ಥಾನದಲ್ಲಿ ವೀರಯ್ಯ ಗಲಾಟೆ ಮಾಡ್ದ ಅಂತ ಹೇಳಿದ್ನಲ್ಲ, ಇವ್ರ ಮೇಲೇನೆ. ಅಖಿಲ, ಏನ್ ಯೋಚನೆ ಮಾಡ್ತಾ ಇದೀಯಾ? ರಘು, ಯಾಕೋ ನಮ್ಮ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೊರಡಕ್ಕೆ ಮನ್ಸೇ ಒಪ್ತಿಲ್ಲ. ಏನ್ ಹೇಳ್ತಾ ಇದೀಯ ಅಖಿಲ? ನಾವು ಹೇಗಿರಕ್ಕಾಗತ್ತೆ? ಎಲ್ಲಂತ ಇರೋದು? ಅಲ್ಲ, ವೀರೇನ್ ಅಡ್ರೆಸ್ ಕೇಳಿದಾಗ್ಲೇ ಹೇಳಕ್ ಯಾರೂ ತಯಾರಿರ್ಲಿಲ್ಲ. ಅಂತದ್ರಲ್ಲಿ ಇಲ್ಲಿ ಉಳ್ಕೊಳಕ್ ಜಾಗ ಕೊಡ್ತಾರ? ಒಳ್ಳೆ ಐಡಿಯಾ. ನಾವು ಇಲ್ಲೇ ಇದ್ದು ಬಿಡೋಣ. ನಮ್ ಸಹಾಯಕ್ಕೆ ಯಾರಿದ್ದಾರೆ? ನಾನಿದ್ದೀನಿ. ಎಲ್ಲೋದ್ಲು? ನಾನು ವಾಪಸ್ ಬಂದಿರೋದು ನೋಡಿದ್ರೆ ನನ್ನ ಜನನಿ ತುಂಬಾ ಖುಷಿ ಪಡ್ತಾಳೆ. ಜನನಿ, ಅಯ್ಯೋ, ಇಲ್ಲೂ ಇಲ್ವಾ? ಎಲ್ಲೋದ್ಲು? ಆದ್ರೆ ತಾನೇ ಮನುಷ್ಯನ ಜೀವನಕ್ಕೆ ಅರ್ಥ. ಹೊಡ್ಬೋದಲ್ಲ? ಆಗ್ಬೋದು. ನನ್ನ ಗಾಡಿ ಮುಂದಕ್ಕೆ ಹೋಗ್ತಾ ಇರುತ್ತೆ, ನೀವು ಹಿಂದೆನೆ ಬಂದ್ಬಿಡಿ. ಏ ಕುಮಾರ, ನಮ್ಮ ಡ್ರೈವರ್ಗೆ ಗಾಡಿದ ನಿಧಾನ ಹೋಗಿ ಹೇಳು. ಸರಿ. ಹಳ್ಳಿ ರಸ್ತೆ ಸರಿ ಇಲ್ಲ, ಇವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ನೀವು ಗಾಡಿ ಹತ್ತಿ. ಏನ್ ಆಕ್ಟಿಂಗ್ ಮಾಡ್ದಣ್ಣ. ಬಾ 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 ಬಾ, ಸೂಪರ್ ಅಣ್ಣ, ಸೂಪರ್. ನಾನು ಹೊರಗಡೆ ಬಂದಿದ್ದೀನಿ, ಜೋಪಾನವಾಗಿ ನೋಡ್ಕೊ ಪ್ರೀತು.
ಜೋಪಾನವಾಗಿ ನೋಡ್ಕೊ. ನನ್ ಸತ್ ಮೇಲೆ ನನ್ ನೆನ್ಪಲ್ಲೇ ಕೊರಗ್ತಾ ಕೂರ್ಬೇಡ ಪ್ರೀತು. ಮನೆಯವ್ರು ತೋರ್ಸೋ ಹುಡ್ಗಿನ ಮದ್ವೆ ಆಗಿ ಆರಾಮಾಗಿರು. ನೀನ್ ಖುಷಿಯಾಗಿರೋದನ್ನ ನನ್ ಮೇಲಿಂದನೇ ಕಣ್ಣು ತುಂಬ ನೋಡ್ತೀನಿ. ಆಶೀರ್ವಾದ ಮಾಡಿ ನಮ್ಮ ಮನೆ ಸೊಸೆ ಜನನಿನೇ ಆಗ್ಬೇಕು ಅಂತ ಮಾಮ್ ಹೇಳಿ ಕಳ್ಸಿದ್ದಾರೆ. ಬೇಕಿದ್ರೆ ರಾಜೇಶ್ವರನ್ ಕೇಳು. ಅಮ್ಮರು ನಿಮ್ಮಿಬ್ರು ಪ್ರೀತಿಗೆ ಒಪ್ಪಿದ್ದಾರೆ. ನಿಮ್ಮಿಬ್ರು ಮದ್ವೆಗೆ ಅಮ್ಮರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ರೆಡ್ ಸಿಗ್ನಲ್ ಹಾಕೊಂಡು ಅಲ್ಲೇ ನಿಂತಿದ್ದೀರಾ. ನಮ್ಮನ್ ಬೇರೆ ಅಲ್ಲಿಗೆ ಬರ್ಬೇಡಿ ಅಂತ ಹೇಳ್ತಿದ್ದೀರಾ. ಒಂದ್ ಕೆಲಸ ಮಾಡಿ, ನೀವೇ ಇಲ್ಲಿಗೆ ಬಂದ್ಬಿಡಿ. ಈಗ ನಿನ್ನ ಹೇಗ್ ಆಟಾಡಿಸ್ತೀನಿ ನೋಡ್ತಾ ಇರು. ಇಲ್ಲ, ನೀವ್ ಸುಳ್ಳು ಹೇಳ್ತಿದ್ದೀರಾ. ನಾನ್ ಬರಲ್ಲ, ನಾನ್ ಸತ್ತು ಹೋಗ್ತೀನಿ. ಅನ್ಸುತ್ತೆ. ಓಹೋ, ಇದೆಲ್ಲ ತಮ್ಗೆ ಹೇಗ್ ಗೊತ್ತು? ಪ್ರೇಮಿಗಳ ಮನ್ಸು ಹೇಗಿರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು ಯಜಮಾನ್ರೆ. ಅದ್ ನಿಮ್ಗೆ ಹೇಗ್ ಗೊತ್ತಾಗ್ಬೇಕು ಬಿಡಿ. ಪ್ರೀತಿ ಬಗ್ಗೆ ನಿನ್ಗೆ ಹೇಗ್ ಗೊತ್ತು? ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ಯಾ? ಜಗತ್ತಲ್ಲಿ ನನಗ್ ಪ್ರೇಮಿ ಅಂತ ಇರೋದ್ ನೀವೊಬ್ರೆ. ನಿಮ್ಮನ್ ಬಿಟ್ಟು ಬೇರೆ ಯಾರಂತಾನೆ ನಾನ್ ಪ್ರೀತಿಸ್ಲಿ ಯಜಮಾನ್ರೆ? ಹಲೋ ಪಾರ್ವತಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿಂದಿದ್ ಅತಿ ಆಯ್ತು. ನಾನ್ ಹೇಳಿದ್ ಕೇಳ್ತೀಯೋ ಇಲ್ವೋ? ಯಾಕೆ ಕೇಳ್ಬೇಕು? ಅಲ್ಲ, ಗಂಡ ಹೆಂಡತಿ ಮೇಲೆ ಅಧಿಕಾರ ಚಲಾಯಿಸೋ ತರ ನೀವ್ ನನ್ ಮೇಲೆ ಅಧಿಕಾರ ಚಲಾಯಿಸ್ತಿದ್ದೀರಲ್ಲ. ನೀವೇನ್ ನನ್ ಗಂಡನ, ನಾನೇ ನಿಮ್ ಹೆಂಡತಿನ? ಹೌದು, ನಾನು ನಿನ್ ಗಂಡನೂ ಅಲ್ಲ, ನೀನ್ ನನ್ ಹೆಂಡತಿನೂ ಅಲ್ಲ. ಆದ್ರೂ ನನ್ ಮಾತು ಕೇಳ್ತೀಯೋ ಇಲ್ವೋ? ಕೇಳಲ್ಲ. ನೀವಿಬ್ರು ಗಂಡ ಹೆಂಡತಿ ಅಲ್ವಾ? ಕಟುಕ್ಲಲ್ಲ, ನಾನ್ ಸಾಯ್ತೀನಿ ಅಂದ್ರು ಡೋಂಟ್ ಕೇರ್ ಅನ್ನೋ ತರ ಹೋಗ್ಬಿಟ್ಟೆ. ಈಗ ನೀನೇ ಬಂದು ಸಾಯ್ತೀನಿ ಅಂತ ಡ್ರಾಮಾ ಮಾಡ್ತಿದ್ಯಾ? ಅದೆಲ್ಲ ಏನು ಬೇಕಾಗಿಲ್ಲ. ಸದ್ಯಕ್ಕೆ ನನ್ಗೋಸ್ಕರ ಒಂದು ಹಾಡ್ ಹೇಳು. ಮನ್ಸ್ ಬದಲಾಯಿಸಿ ನನ್ ಸಾಯೋ ನಿರ್ಧಾರನ ವಾಪಸ್ ತಗೊಳ್ತೀನಿ. ಅಯ್ಯೋ, ಈ ಹುಡುಗಿರ ಹತ್ರ ಹಿಂಗಿದ್ರು ಕಷ್ಟ. ಹಾಡಂತೆ ಚಿಕ್ಕ ಯಜಮಾನ್ರೆ, ಯಾವ್ದಾದ್ರು ಒಂದು ಹಾಡು ಹೇಳಿ, ನಿಮ್ ಪ್ರೀತಿ ಉಳಿಸ್ಕೊಳ್ಳಿ. ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ಹೇಳು. ನೋಡು ನೋಡು ನೋಡು, ನಾನ್ ನಿನ್ ಹತ್ರ ಬಂದ್ರೆ ನಿನಗ್ ಪ್ರಾಬ್ಲಮ್ ಅಲ್ವಾ? ಅದಕ್ಕೆ ನಾನು ಹೋಗ್ತೀನಿ. ನೀನು ನೆಕ್ಸ್ಟ್ ಏನು? ಅಷ್ಟೇ ಅಷ್ಟೇನಾ ಬರೋದು? ಇಷ್ಟೇ ಬರೋದು. ಮಿಕ್ಕಿದ್ ಕಲ್ತ್ಕೊಂಡು ನಾಳೆ ಆಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಈಗ್ಲಾದ್ರೂ ನಿನ್ನ ಹತ್ರ ಬರ್ಬೋದಾ? ಬೇಡ. ಅಯ್ಯೋ, ಮತ್ತೆ ಡ್ಯಾನ್ಸ್ ಮಾಡ್ಬೇಕಾ? ಒಂದೆರಡು ಸ್ಟೆಪ್ ಹಾಕ್ಬಿಡಿ ಚಿಕ್ಕ ಯಜಮಾನ್ರೆ. ಅದೆಲ್ಲ ಏನು ಬೇಕಾಗಿಲ್ಲ. ಇರೋ ಒಂದೊಂದ್ ಹೆಜ್ಜೆಗೂ ನನ್ ಬಗ್ಗೆ ಏನಾದ್ರೂ ಹೇಳ್ತಾ ಬರ್ಬೇಕು. ಅಯ್ಯೋ, ಏನಾದ್ರೂ ಒಂದು ಹೇಳ್ಕೊಂಡು ಹೋಗಿ ಮಾಡಿ. ಓಕೆ, ರೆಡಿ. ಪರಮೇಶ್ವರ, ತಾತ, ನೀನು ನಿನ್ನ ಹೆಂಡತಿ ಅಂತ ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ. ಅದಕ್ಕೆ ನಿನ್ಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆನಾ? ಏನ್ ಶಿಕ್ಷೆ ತಾತ? ಪಾರ್ವತಿ ಹತ್ರ ಸಾರಿ ಕೇಳ್ಬೇಕಾ? ಸಾರಿ ಪಾರ್ವತಿ. ಬರೀ ಸಾರಿ ಕೇಳಿ ತಪ್ಪಿಸ್ಕೊಂಡ್ ಬಿಡ್ಬೋದು ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ನಿನ್ನ ಜೀವನ ಪೂರ್ತಿ ಮರಿಬಾರ್ದು ಅಂತ ಶಿಕ್ಷೆ ಕೊಡ್ತೀನಿ. ಹಾ, ದಾಮಿನಿ ಮೇಡಮ್ ಇದ್ದಾರೆ, ಅವ್ರ ಹತ್ರ ಕೇಳಿ ನೋಡ್ತೀನಿ. ಸರಿ, ನೀನು ಫೋನ್ ಇಡಪ್ಪ, ನಾನು ಆಮೇಲೆ ಮಾಡ್ತೀನಿ. ಯಾವುದಕ್ಕೂ ದಾಮಿನಿ ಮೇಡಮ್ ಹತ್ರ ಒಂದ್ಸರಿ ಕೇಳಿ ನೋಡೋಣ.
ನನ್ನ ಚಿನ್ನ ನೀನು. ನನ್ನ ಕನಸು ನೀನು. ನನ್ನ ಉಸಿರು ನೀನು. ನನ್ನ ಸರ್ವಸ್ವ ನೀನು. ನನ್ನ ಮುತ್ತು ಬಂಗಾರ ನೀನು. ಮುಂಗಾರ ಮಳೆ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಪೂಜಾ ದಿನ ಎತ್ಕೊ ಬರ್ತಾರಲ್ಲ ಹಂಗೆ ಎತ್ಕೊ ಬನ್ನಿ. ಕರೆಕ್ಟ್ ಆಗಿ ಹೇಳಿದ್ರಿ, ಇವನ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಎದ್ಕೋ. ಅಷ್ಟಕ್ಕೂ ಆ ವೀರಯ್ಯ ನಿಮ್ಮ ಜೊತೆ ಜಗಳ ಮಾಡೋಂಥದ್ದು ಏನಾಗಿತ್ತು? ನೀವೇನಾದ್ರೂ ಅವನ್ನ ಬೈದ್ರಾ ಅಥವಾ ನಿಮಗೂ ಅವ್ರಿಗೂ ಹಳೇ ದ್ವೇಷ ಏನಾದರೂ? ಕ್ಷಮಿಸಿ, ಈ ವಿಚಾರ ಕೇಳಬಾರ್ದು ಅಂತ ಹೇಳಿದ್ರಲ್ಲ, ಹಾಳು ಬಾಯಿ ಬಂದ್ಬಿಡ್ತು. ದಯವಿಟ್ಟು ಕ್ಷಮೆ ಇರಲಿ. ಸರಿ, ಹಾಗಾದರೆ ನನಗೆ ಸ್ವಲ್ಪ ಕೆಲಸ ಇದೆ, ಹೊರಡ್ತೀನಿ. ನಿಮ್ಗೇನಾದ್ರು ಬೇಕಂದ್ರೆ ದಯವಿಟ್ಟು ಫೋನ್ ಮಾಡಿ, ಸಂಕೋಚ ಪಟ್ಕೋಬೇಡಿ. ಅವ್ರಿಗದೆಷ್ಟು ಒಳ್ಳೆ ಭಾವನೆ ಇದೆ. ಆದ್ರೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರೋ ವೀರಣ್ಣನಿಗೆ ಮಾತ್ರ ಯೋಚನೆ ಮಾಡಬೇಡ ಅಖಿಲ. ನದಿ ಎಷ್ಟೇ ರಭಸವಾಗಿ ಹರಿತಾ ಇದ್ರು ಸಮುದ್ರ ಸೇರಿದ್ಮೇಲೆ ಅದು ಶಾಂತವಾಗಿಬಿಡುತ್ತೆ. ಹಾಗೆ ನಮ್ಮ ವೀರಯ್ಯ ಕೂಡ ಈಗ ಕೋಪದಲ್ಲಿದ್ದಾನೆ. ನಿಜಾಂಶ ಏನೊಂದು ಗೊತ್ತಾದ್ಮೇಲೆ ಅವನು ಶಾಂತವಾಗಿಬಿಡ್ತಾನೆ. ಏನಿದು? ಅದು ಅಪ್ಪ, ಅದು ನನ್ನ ಕಾಲು ಉಳ್ಕಿತ್ತು, ನಂಗೆ ನಡೆಯಕ್ಕಾಗ್ತಿರ್ಲಿಲ್ಲ ಅಂತ ಇವರು. ಅದನ್ನ ಹೇಳದಲ್ವಾ, ಅದಕ್ಕೆ ಯಾಕೆ ಬೆಬ್ಬೆ ಅನ್ಬೇಕು? ಎಲ್ಲಿ ಹೋಗಿದ್ರಿ ನೀವು? ಗಿಡಮೂಲಿಕೆ ಬೇಕು ಅಂತ ಪಾರ್ವತಿ ಹೇಳಿದ್ಲು, ಅದಕ್ಕೆ ಕರ್ಕೊಂಡು ಹೋಗಿದ್ದು. ಗಿಡಮೂಲಿಕೆ ತರಕ್ಕೆ ಅವಳನ್ಯಾಕೆ ಕರ್ಕೊಂಡು ಹೋಗ್ತೀರಿ? ನೀವು ಹೋಗೋದಲ್ವಾ? ತುಂಬಾ ನೋವು ತಮಗೆ? ಸ್ವಲ್ಪ ಹೆಜ್ಜೆ ಇಡ್ತೀಯಾ? ಬಮ್ಮ, ಬಾ, ನಿಧಾನಕ್ಕೆ.
ಆಗುತ್ತಾ ಆಗುತ್ತಾ? ಹಾಗೆ ಇವತ್ತು ಸಾಯಂಕಾಲ ಆ ಪಾಷಾನ್ ಕರೆಸಿ ಎಣ್ಣೆ ಹಾಕಿ ಚೆನ್ನಾಗಿ ನೀವಿದ್ರೆ ಎಲ್ಲ ಸರೋಗುತ್ತೆ. ಹಾಗೆ ಕಾಲ್ ಸೂಪ್ ತರಿಸ್ತೀನಿ, ಬಿಸಿ ಮಾಡಿಕೊಂಡು ಅರ್ಧ ಗಂಟೆಗೆ ಚೂರೇ ಕುಡಿತಾ ಇರು. ಕೊತ್ತು ಬಡ್ಜಿವ ನಡೀರಿ ನಡೀರಿ. ವೀರಣ್ಣ ನಮ್ಮ ಜೊತೆಲಿ ಅನ್ಯೋನ್ಯವಾಗಿರ್ತಿದ್ದ, ಆದರೆ ಹಾಗಾಗಲಿಲ್ಲ. ಹಾಗಂತ ನೀನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಬಯಸಲೂ ಇಲ್ಲ. ಹಾಗಾಗಿ ಆ ದೇವ್ರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ, ಆ ನಂಬಿಕೆ ನನಗಿದೆ. ನಮಗೆ ಒಳ್ಳೇದಾಗತ್ತೋ ಬಿಡುತ್ತೋ, ನಮ್ಮ ಮಕ್ಕಳಿಗೆ ಕೆಟ್ಟದ್ದಾಗದೆ ಹೋದರೆ ಸಾಕು. ವಿಧಿ ಅವ್ರ ಬಾಳಲ್ಲಿ ಚೆಲ್ಲಾಟ ಆಡಬಾರ್ದು ಅಷ್ಟೇ. ಕೇಳಿದ್ರಿ, ನಿಮ್ ತಲೆಯಲ್ಲಿ ಇಂಥ ಯೋಚನೆ ಯಾಕೆ ಬಂತು? ಏನೋ ಗೊತ್ತಿಲ್ಲ ಪಾರ್ವತಿ, ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ನನ್ನ ಹಣೆ ಬರದಲ್ಲಿ ಆ ದೇವ್ರು ಏನ್ ಬರ್ತಿದ್ದಾನೋ ಗೊತ್ತಿಲ್ಲ ಯಜಮಾನ್ರೆ. ಆದ್ರೆ ಒಂದಂತೂ ಸತ್ಯ, ನನ್ನ ಹಣೆ ಬರದಲ್ಲಿ ನೀವಿಲ್ದಿದ್ರು ನನ್ನ ಮನ್ಸಲ್ಲಿ ಕೊನೆವರೆಗೂ ನೀವಿದ್ದೇ ಇರ್ತೀರಾ. ನಂದಿ, ಪರಮೇಶ್ವರ, ಯಜಮಾನ್ರೆ, ಬುದ್ಧಿಯವರೇನೋ ಕರೀತಿದ್ದಾರೆ, ಬನ್ನಿ ಹೋಗೋಣ. ಏನ್ ಕೇಳಲ್ಲ? ಅದೇ ಅಣ್ಣ, ವೀರೇನ್ ಕಡೆಯವ್ರು ಇದಾರಲ್ಲಣ್ಣ, ಅದೇ ಗಂಡ ಹೆಂಡತಿ, ಅವ್ರನ್ನ ತೋಟದ ಮನೇಲಿ ಇಸ್ಕೊಂಡಿದ್ದೀರಲ್ಲ, ಅವರಿಂದ ಏನಣ್ಣ ನಿಮ್ಗೆ ಲಾಭ? ಲಾಭ ಇಲ್ಲದೆ ಈ ರುದ್ರಯ್ಯ ಒಂದು ಹೆಜ್ಜೆನೂ ಮುಂದೆ ಇಡಲ್ಲ ಅಂತ ಗೊತ್ತಿಲ್ವೇನೋ ನಿನಗೆ? ಶತ್ರುವಿನ ಶತ್ರು ಮಿತ್ರ. ಆ ವೀರಯ್ಯ ಅವರಿಗೆ ಶತ್ರು. ಒಂದಲ್ಲ ಒಂದಿನ ಅವರಿಂದ ನಮಗೆ ಲಾಭ ಆಗೇ ಆಗತ್ತೆ. ನನಗೂ ಬೇರೆ ದಾರಿ ತೋರಿಸಲಿಲ್ಲ. ಮನೆಗೆ ಬಂದ ಅತಿಥಿಗಳನ್ನ ಮನೆಯಿಂದ ಹೊರಗಡೆ ದಬ್ಬುವಂತ ಸಂಸ್ಕೃತಿ ನಮ್ದಲ್ಲ. ಆದ್ರೆ ಅವ್ರು ಈ ಮನೆ ಒಳಗಡೆ ಬರಕ್ ಯೋಗ್ಯರಲ್ವೇ ಅಲ್ಲ. ಹಾಗಾಗಿ ನಾನು ಈ ನಿರ್ಧಾರ ತಗೊಂಡೆ. ನನ್ನ ನಿರ್ಣಯದಿಂದ ನಿಮ್ಮೆಲ್ಲರ ಮನಸ್ಸಿಗೆ ಏನಾದ್ರು ನೋವಾಗಿದ್ರೆ? ಅಯ್ಯೋ ಇಲ್ಲ ಬುದ್ಧಿ, ನೀವು ಹೇಳಿದ್ನ ಮಾಡೋದು ನಮ್ಮ ಕರ್ತವ್ಯ, ಅದನ್ನ ಮಾಡಿದ್ವಿ ಅಷ್ಟೇ. ಎಲ್ಲ ಗಲೀಜು ಮಾಡ್ಕೊಂಡಿದ್ದಾನೆ. ಪಾರ್ವತಿ ಖುಷಿಯಿಂದ ನಗ್ನಗ್ತಾ ಕೆಲಸ ಮಾಡ್ಕೊಂಡಿದ್ದೋಳು ಅಲ್ಲಿಗೆ ಹೋಗಿ ಕಷ್ಟಪಡ್ತಿದ್ದಾಳೆ. ಆದ್ರೂ ನಮ್ಮ ಕುಟುಂಬಕ್ಕೆ, ಮಕ್ಕಳಿಗೆ ಬೆಂಗಾವಲಾಗಿ ನಿಂತಿದ್ದಾಳೆ. ಅವಳು ಋಣ ನಮ್ಮ ಮೇಲೆ ತುಂಬಾ ಇದೆ ರಘು. ಹೌದಾಕಿಲ್ಲ, ಪಾಪದ ಹುಡುಗಿ ಅವಳು. ನಮಗೆ ಕಷ್ಟ ಅಂತ ಬಂದಾಗೆಲ್ಲ ಅವಳು ನಮ್ಮ ಕೈ ಹಿಡಿದಿದ್ದಾಳೆ. ಅವಳಿಗೆ ಆ ದೇವ್ರು ಖಂಡಿತ ಒಳ್ಳೆಯದನ್ನೇ ಮಾಡ್ತಾನೆ. ಸರಿ, ಟೈಮ್ ಆಯ್ತು, ನಮಗೋಸ್ಕರ ಊಟ ತಂದಿದ್ದಾರೆ, ಹೋಗಿ ಊಟ ಮಾಡೋಣಪ್ಪ. ಕೊಟ್ಟ ಮಾತು ಯಾವತ್ತೂ ನಾನು ತಪ್ಪವನಲ್ಲ. ನಾಲ್ಗೆಗೆ ಗೌರವ ಕೊಟ್ಟು ಬದುಕುವಂಥವನೇ ವೀರಯ್ಯ ದೇವ. ಏನ್ ಬೇಕಮ್ಮ? ಸಮಯ ಬಂದಾಗ ಕೇಳ್ತೀವಿ ಬುದ್ಧಿ. ಅರ್ಧರಾತ್ರಿಯಲ್ಲಿ ಕೇಳಿದ್ರು ಕೂಡ ಅದನ್ನ ನಡೆಸ್ಕೊಡ್ತೀನಿ ನಾನು.
ಸರಿ, ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಸರಿ ಬುದ್ಧಿ. ದೇವ್ರೆ, ಇವತ್ತಿಂದ ನಮ್ಮ ಜೀವನದಲ್ಲಿ ಹೊಸ ಪಯಣ ಆರಂಭ ಆಗ್ತಾ ಇದೆ. ಯಾವ ವಿಘ್ನನೂ ಬರದೇ ಇರೋ ಹಾಗೆ ನಮ್ಮನ್ನು ಕಾಪಾಡಪ್ಪ. ಯೋಚನೆ ಮಾಡಬೇಡ ಅಖಿಲ. ಆ ಭಗವಂತ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದ್ಮೇಲೆ ಖಂಡಿತ ಕೈ ಬಿಡಲ್ಲ. ಹೌದು ರಘು, ಮೊದಲನೇ ಸಲ ಜನನಿ ನಮ್ಮನೆಗೆ ಬಂದಾಗ ಅವಳಲ್ಲಿ ಏನೋ ಒಂದು ಸೆಳೆತ ಇತ್ತು. ನನ್ನ ಮನಸ್ಸಲ್ಲಿ ಪಾಸಿಟಿವ್ ಫೀಲ್ ಬಂತು. ಇವಳೇ ನನ್ನ ಎರಡನೇ ಸೊಸೆ ಆಗ್ತಾಳೇನೋ ಅಂತ ಆಗ ಅನ್ನಿಸ್ಬಿಡ್ತು. ಅದು ಈಗ ನಿಜ ಆಗೋ ಕ್ಷಣ ಹತ್ರ ಬರ್ತಿದೆ. ಆದಷ್ಟು ಬೇಗ ವೀರಣ್ಣನ ಮನಸ್ಸು ಕರಗಿ ನಾವೆಲ್ಲ ಒಂದಾಗೋ ಹಾಗಾದ್ರೆ ಸಾಕು. ಯೋಚನೆ ಮಾಡಬೇಡ ಅಖಿಲ, ಎಲ್ಲ ಒಳ್ಳೇದಾಗತ್ತೆ. ಗುರುಜಿ ಹೇಳಿದಾಗೆ ನಾವು ಬಂದು ದೇವರ ದರ್ಶನ ಮಾಡಿದ್ದೇವೆ. ಅಲ್ಲಿಗೆ ಎಲ್ಲ ಕಂಟಕನೂ ಕಳೀತು ಅಂತ ತಾನೆ ಅರ್ಥ. ನಿಂಗೆ ಸ್ಕೂಲಲ್ಲಿ ಎಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ? ಸಿರಿ, ಮೊನಾಲಿ, ಯುವಿಕಾ ಮತ್ತೆ ಚಿಂಟು. ಚಿಂಟು ಅಂದ್ರೆ ಯಾರು ಪುಟ್ಟ? ಅಯ್ಯೋ ಅಕ್ಕ, ಪೆಟ್ ನೇಮು. ಓ ಪುಟಿ, ಅವ್ರೆಲ್ರೂ ಇವತ್ತು ಸ್ಕೂಲಿಗೆ ಬರ್ತಾರಾ? ದಿನ ಬರ್ತಾರೆ ಅವರು. ಹಾಗಾದ್ರೆ ಅವರೆಲ್ಲ ತುಂಬಾ ಒಳ್ಳೆಯವರು. ಮತ್ತೆ ನಾನು ಒಳ್ಳೆಯವಳಪ್ಪ. ನೀನು ಅವರೆಲ್ರಿಗಿಂತ ತುಂಬಾ ಒಳ್ಳೆಯವಳು ಪುಟ್ಟ. ಯಾಕೆ ಹೇಳು? ನೀನು ದಿನ ಸ್ಕೂಲ್ಗೆ ಹೋಗ್ತೀಯ ಅಲ್ವಾ? ಅಂದ್ರೆ ಇವತ್ತು ಸ್ಕೂಲ್ಗೆ ಹೋಗ್ತಿದ್ಯಾ ತಾನೆ? ಅದಕ್ಕೆ ಹೇಳಿದ್ದು ನೀನು ಎಲ್ಲರಿಗಿಂತ ಒಳ್ಳೆಯವಳು ಅಂತ. ಕುಸುಮರಿ ಮಾಡ್ತೀನಿ. ಹೌದಾ? ಹಾಗಾದ್ರೆ ಇಲ್ಲ ಮಾಡು. ನೀನ್ ತಿಂಡಿ ತಿಂತೀಯಾ? ಕುಸುಮರಿ ಮಾಡು. ಸರಿ ಬಾ. ಕುತ್ಕೊಂಡ್ಯಾ? ಆನೆ ಬಂತೊಂದಾನೆ. ಯಾವ ಆನೆ?